ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕುಕಿಂಗ್ ವಿತ್ ಅಲಿನಾ. ಇವತ್ತು ನಾನು ನಿಮಗೆ ಸಿಂಪಲ್ ಆಗಿರುವಂತಹ ಸ್ಲೈಸ್ ಆಲೂಗೆಡ್ಡೆ ಪಲ್ಯನ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ನನ್ನ ಚಾನಲಿಗೆ ಹೊಸಬ್ರಾಗಿದ್ದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಫಸ್ಟ್ ನೋಡೋಣ. ಸ್ವಲ್ಪ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ, 1.5 ಟೇಬಲ್ ಸ್ಪೂನ್ ಅಷ್ಟು. ಒಂದು ದೊಡ್ಡ ಈರುಳ್ಳಿಯನ್ನು ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದೆರಡು ಟೊಮಾಟೊ ಹಣ್ಣನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಆಲೂಗಡ್ಡೆದ ಸಿಪ್ಪೆಯನ್ನು ಸಿಲ್ದ್ಬಿಟ್ಟು ನೋಡಿ ಸ್ಲೈಸಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀವು ಬೇಕಾದ್ರೆ ಸ್ಲೈಸಾಗಿ ಇದೇ ಥರ ಕಟ್ ಮಾಡ್ಕೊಬೋದು ಅಥವಾ ಉದ್ದಾನಾದರೂ ಕಟ್ ಮಾಡ್ಕೊಬೋದು. ಆಮೇಲೆ ನಾನು ಒಂದು ಕಡಾಯಿಯನ್ನು ಗ್ಯಾಸ್ ಮೇಲೆ ಬಿಸಿಯಾಗಕ್ಕೆ ಇಕ್ಕಿದ್ದೆ. ಅದರಲ್ಲಿ ಒಂದು 4-5 ಟೇಬಲ್ ಸ್ಪೂನಷ್ಟು ರಿಫೈನ್ಡ್ ಆಯಿಲನ್ನು ಹಾಕ್ತಾಯಿದ್ದೀನಿ. ಸೊ ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಅದಕ್ಕೆ ಫಸ್ಟ್ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಾಡ್ಬೋದು, ಜಾಸ್ತಿ ಏನು ರಿಸ್ಕ್ ಇಲ್ಲ, ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಒಂದು ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ರೆಸಿಪಿ ಹೇಗಾಗಿತ್ತು ಅಂತ ಅಂದ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ ಹೇಳಿ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೋಡಿ, ಈರುಳ್ಳಿಯನ್ನು ಜಾಸ್ತಿ ನಾವು ಫ್ರೈ ಮಾಡಬಾರ್ದು, ಜಸ್ಟ್ ಶೆಲೋ ಬ್ರೌನ್ ಆಗೋವಷ್ಟು ನಾವು ಫ್ರೈ ಮಾಡಬೇಕು. ಇದು ಶೆಲೋ ಬ್ರೌನ್ ಆದಮೇಲೆ ಈರುಳ್ಳಿ ನಾವು ಅದಕ್ಕೆ ಟೊಮಾಟೋವನ್ನು ಹಾಕೋಣ. ನೋಡಿ, ಟೊಮಾಟೊ ಹಾಕೋಣ. ಒಂದು ದೊಡ್ಡ ಟೊಮಾಟೋವನ್ನು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸಹ ಚೆನ್ನಾಗಿ ನಾವು ಫ್ರೈ ಮಾಡೋಣ. ಟೊಮಾಟೋನು ಸಹ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋಣ. ಈರುಳ್ಳಿ ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರೆ ತಳ ಎಲ್ಲ ಸೀದೋಗುತ್ತೆ. ಸೊ ಹಾಗಾಗಿ ಟೊಮಾಟೊ ಜೊತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆದರೆ ಚೆನ್ನಾಗಿ ಅದ್ರ ಜೊತೆ ಬ್ಲೆಂಡ್ ಆಗುತ್ತೆ. ನೋಡಿ, ಅದ್ರ ಮೇಲೆ ನಾನು ಸ್ವಲ್ಪ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ನಾನು ಗರಂ ಮಸಾಲ ಪೌಡರನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ನಾನು ಅದಕ್ಕೆ ಆಮ್ಚೂರ್ ಪೌಡರನ್ನು ಸಹ ಹಾಕ್ತಾಯಿದ್ದೀನಿ. ಅರಿಶಿನ ಪೌಡರು ಹಾಕ್ತೆ. ಅದಕ್ಕೆ ನಾನು ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ನಾನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಜಾಸ್ತಿ ಹಾಕೋಬೇಡಿ, ನೋಡಿಕೊಂಡು ಲಾಸ್ಟಲ್ಲೂ ಸಹ ಹಾಕೋಬೋದು. ಆಮ್ಚೂರ್ ಪೌಡರ್ ಇಲ್ಲಾಂದರೆ ಆಪ್ಷನಲ್ಲು, ಬೇಕಾದರೆ ನೀವು ಚಾಟ್ ಮಸಾಲನೂ ಸಹ ಯೂಸ್ ಮಾಡ್ಬೋದು. ಎಲ್ಲ ಮಸಾಲೆಗಳನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಅದು ಬೇಯಕ್ಕೆ ಇಕ್ಕೋಣ. ನೋಡಿ, 5 ಮಿನಿಟ್ಸ್ ಹಿಂಗೆ ಸ್ಟಿರ್ ಮಾಡ್ತಾಯಿರಿ. ಚೆನ್ನಾಗಿ ಅದನ್ನು ಸ್ಟಿರ್ ಆದಮೇಲೆ ಮಸಾಲೆಗಳು, ಅದಕ್ಕೆ ನಾವು ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋದು ಆಲೂಗೆಡ್ಡೆಗಳನ್ನ ಹಾಕೋಣ. ಆಲೂಗೆಡ್ಡೆನೂ ಸಹ ಅದರಲ್ಲಿ ಮಸಾಲೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು 5 ಮಿನಿಟ್ಸ್ ಹಾಗೆ ನಾವು ಅದಕ್ಕೆ ಬೇಗ ಬಿಡೋಣ. ಯಾರಾದರೂ ನೆಂಟರು ಸಡನ್ನಾಗಿ ಮನೆಗೆ ಬಂದಾಗ ನೋಡಿರಿ, ಈ ರೆಸಿಪಿ ನಾವು ಈಸಿಯಾಗಿ ಸಡನ್ನಾಗಿ ಮಾಡ್ಬೋದು, ಮತ್ತು ವೆರೈಟಿ ಟೇಸ್ಟು ಸಹ ಕೊಡುತ್ತೆ. ಅನ್ನಕ್ಕೂ ಮಾಡ್ಕೊಬೋದು, ಬೇಕಾದರೆ ನೀವು ಚಪಾತಿ ಜೊತೆ ಪಲ್ಯಕ್ಕೂ ಸಹ ನೀವು ಯೂಸ್ ಮಾಡ್ಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾವು ಲಾಸ್ಟಲ್ಲಿ ಇದಕ್ಕೆ ಕಾರಿಯಂಡರ್ ಲೀವ್ಸನ್ನು ಹಾಕೋಣ. ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಅದನ್ನು ಸಹ ಇವಾಗ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸು ಹಾಗೆ ನಾವು ಬೇಯಕ್ಕೆ ಬಿಡೋಣ, ನೀರು ಹಾಕ್ದಂಗೆ. ಚೆನ್ನಾಗಿ 5 ಮಿನಿಟ್ಸ್ ಹೀಗೆ ಸ್ಟಿರ್ ಮಾಡಿಬಿಟ್ಟು ನೋಡಿ, ಹಾಗೆ ಸ್ಟಿರ್ ಮಾಡ್ತಾ ಬೇಯಿಸಬೇಕು. ಅದು ಸ್ಟಿರ್ ಮಾಡಿ ಬೇಯಿಸಾದ್ಮೇಲೆ ನಾವು ಅದಕ್ಕೆ 2 ಗ್ಲಾಸ್ ಅಷ್ಟು ನೀರು ಹಾಕೋಣ. ಎಷ್ಟು ಬೇಯಕ್ಕೆ ನೀರು ಬೇಕೋ ಅಷ್ಟು ನೀರನ್ನು ಹಾಕೋಣ. 2 ಗ್ಲಾಸ್ ನೀರು ಹಾಕಿ ಕರೆಕ್ಟಾಗಿ ಬೇಯುತ್ತೆ. ನೋಡಿ, ಉಪ್ಪು ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೆ ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ಕರೆಕ್ಟಾಗಿದ್ದರೆ ಮತ್ತೆ ನೀವು ಆ್ಯಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ನೋಡಿ, ಚೆನ್ನಾಗಿ ಕುದೀತಾ ಇದೆ ಆಲೂಗೆಡ್ಡೆ. ಅದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಸ್ಟಿರ್ ಮಾಡ್ತಾಯಿದ್ರಿ, ತಲೆ ಹಿಡಿಬಾರ್ದು ಅಂತ. ನೋಡಿ, ಚೆನ್ನಾಗಿ ಸ್ಟಿರ್ ಮಾಡಿರಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ನಮ್ಮದು ಆಲ್ರೆಡಿ ಆಲೂಗೆಡ್ಡೆ ಬೆಂದು ಎಷ್ಟು ಚೆನ್ನಾಗಿ ಆಗಿದೆ. ಸೊ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ. ನಿಮಗೆ ಬೇರೆ ಯಾವುದಾದ್ರು ಹೊಸ ರೆಸಿಪಿ ಬೇಕು ಅಂತಂದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ. ನಾನು ಖಂಡಿತ ರೆಸಿಪಿಯನ್ನು ಮಾಡಿಬಿಟ್ಟು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಸೊ ಮತ್ತೆ ಸಿಗೋಣ ಇದೇ ಥರ ಒಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.